ಹಾಯ್ ಎಲ್ರಿಗೂ ಜೈ ಶ್ರೀರಾಮ್, ವೆಲ್ಕಮ್ ಬ್ಯಾಕ್ ಟು ನನ್ನ ಚಾನೆಲ್ಗೆ. ಸೊ ಗೈಸ್, ಇವತ್ತಿನ ವಿಡಿಯೋ ಬಂದು ಚಾಲೆಂಜ್ ವಿಡಿಯೋ ಆಗಿರುತ್ತೆ. ನಾನು ಪ್ರಶ್ವಿನಿ ಇಬ್ಬರು ಸಂತೆಗೆ ಹೊರಟಿದ್ದೀವಿ. ಆ್ಯಂಡ್ ಸಂತೆ ಮಾರ್ಕೆಟಲ್ಲಿ ಆದಷ್ಟು ಕಮ್ಮಿ ಬೆಲೆಯಲ್ಲಿ ಎಲ್ಲನ ಪರ್ಚೇಸ್ ಮಾಡಬೇಕು. ಲೈಕ್ ತರಕಾರಿ ಆಗಿರ್ಬೋದು, ಮಸಾಲೆ ಐಟಮ್, ಈ ಥರದ್ದೆಲ್ಲದನ್ನು ನಾವು ಕಡಿಮೆ ಬೆಲೆಯಲ್ಲಿ ಪರ್ಚೇಸ್ ಮಾಡಬೇಕು. ಆ್ಯಂಡ್ ಯಾರ ಹತ್ರ ಜಾಸ್ತಿ ಅಮೌಂಟ್ ಉಳಿಯುತ್ತೋ ಅವರೇ ಈ ಟಾಸ್ಕ್ನ ವಿನ್ನರ್. ಹಾಗೆ ತರಕಾರಿ ಎಲ್ಲ ತಂದಾದಮೇಲೆ ಪಾಟ್ ಬಿರಿಯಾನಿ ಮಾಡಬೇಕು. ಇಬ್ಬರು ಬಿರಿಯಾನಿ ಮಾಡಬೇಕು. ಯಾರು ಮಾಡಿರೋ ಬಿರಿಯಾನಿ ಟೇಸ್ಟ್ ಚೆನ್ನಾಗಿರುತ್ತೋ ಅವರು ಕೂಡ ಈ ಟಾಸ್ಕ್ನ ವಿನ್ ಆಗುತ್ತೆ. ಸೊ ಗೈಸ್, ನಾವು ಇವಾಗ ಹೊರಟಿದ್ದೀವಿ. ಯಾರು ಮಾಡಿರೋ ಬಿರಿಯಾನಿ ಚೆನ್ನಾಗಿರುತ್ತೆ ಆ್ಯಂಡ್ ಯಾರು ಚೆನ್ನಾಗಿ ಬಾರ್ಗೇನ್ ಮಾಡ್ತಾರೆ ಅಂತ ನೋಡೋಣ, ಬನ್ನಿ. ಬಂದ್ರು ಗೈಸ್, ಇವರು ಬಂದ್ರು ಸಾರ್, ಶಕುಂತಲಾ ಬಂದ್ರು ಸಾರ್. ಸೊ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಆರ್ ಯು ಗೈಸ್ ರೆಡಿ? ಓಕೆ. ಸೊ ಇವಾಗ ರೆಡಿ ಇದ್ದೀವಿ. ಸೊ 500 ರುಪೀಸ್ನ ಇಟ್ಕೊಂಡು ಇವಾಗ ಹೊರಡ್ತಾ ಇದ್ದೀವಿ. ಸೊ ಏನೇನು ಬೇಕು, ಬಿರಿಯಾನಿ ಮಾಡೋಣ ಅಂತ ಪ್ಲಾನ್ ಹಾಕಿದ್ದೀವಿ. ಸೊ ಬಿರಿಯಾನಿ ಮಾಡೋಕ್ಕೆ ಏನೆಲ್ಲ ಬೇಕು ಅಂತ ತಗೊಂಡು ಬರ್ತಾ ಇದ್ದೀವಿ. ಅವ್ರು ಆ ಕಡೆ ಹೋಗ್ತಾ ಇದ್ದಾರೆ, ನಾನು ಈ ಕಡೆ ಹೋಗೋಣ. ಆದಷ್ಟು ಕಮ್ಮಿ ಬೆಲೆಯಲ್ಲಿ ತಗೊಳ್ಳೋಕೆ ಟ್ರೈ ಮಾಡೋಣ. ನೋಡಿ ಗೈಸ್, 5 ರೂಪಾಯಿ ಕೊತ್ತಂಬರಿ ಸೊಪ್ಪು ತಗೊಂಡಿದ್ದೀವಿ. ಅರ್ಧ ಕೆಜಿ ಸಾಕು. ಇಷ್ಟು ಮಾಡೋಕೆ 1/4 ಕೆಜಿ ಸಾಕು. 1/4 ಕೆಜಿ ಒಂದು 10 ರೂಪಾಯಿ ತಗೊಳ್ಳಿ ಸಾಕು. ಫ್ರೀ ಕೇಳಿ ಅಲ್ಲ, ಫ್ರೀ ಕೇಳಿ ಓಡಿಸ್ತಾರೆ ನನ್ನ. 10 ರೂಪಾಯಿಗೆ ಟೊಮೆಟೊ ಕೊಡ್ತೀನಿ ಅಂತ ಹೇಳಿದ್ದಾರೆ. ಮತ್ತೆ ಇವ್ರ ಹತ್ರ ತಗೊಂಡು ಹೋಗೋಣ ಎಲ್ಲ ಏನೇನು ಬೇಕು ಅಂತ. ಸೊ ಕಡಿಮೆಗೆ ಆಗುತ್ತೆ. ನೆಕ್ಸ್ಟ್ ಯಾರಾದರೂ ಭಟ್ಕಳದಲ್ಲಿ ಸಂತೆ ಮಾರ್ಕೆಟಿಗೆ ಬಂದರೆ ಈ ಅಣ್ಣನ ಶಾಪಿಗೆ ಬನ್ನಿ, ಸೊ ಕಡಿಮೆ ಮಾಡಿ ಕೊಡ್ತಾರೆ. ಅಷ್ಟು ಸಾಕು. ಟೊಮೆಟೊ ಎಷ್ಟು? ಈರುಳ್ಳಿ ಎಷ್ಟು? 4 ಸಾಕಲ್ಲ? 4? ಹಾಂ, ಒಂದು 5-6 ತಗೊಳ್ಳಿ. ನಿಮಗೆ ಕೋಸಂಬರಿ ಬಿಟ್ಟು ಮಾಡ್ಲಿಕ್ಕೆ ಬೇಕಲ್ಲ. ನಮಗೆ ಕೆಜಿಗೆ ಅರ್ಧ ಕೆಜಿ 10 ರೂಪಾಯಿ ಕೊಡ್ತಾರೆ. ಅಲ್ಲ, 10 ರೂಪಾಯಿ ಕೊಡಿ. ಕೊಟ್ಟರು ಗೈಸ್, ಇಲ್ದಿದ್ರೆ ನಾವು ಹಂಗೆ ಕೊಡು ಗೈಸ್. ಅರ್ಧ ಕೆಜಿ ಗೈಸ್, ಯಾರಾದ್ರೂ ಸಂತೆಗೆ ಬಂದ್ರೆ ಇವರ ಹತ್ರ ತಗೊಂಡ್ಬಿಡಿ. ಜಾಸ್ತಿ ಉಂಟು. ಅವ್ರು ಏನ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ನಾವು ಒಂದೇ ಕಡೆಗೆ ಎಲ್ಲ ತಗೊಳ್ತಾ ಇದ್ದೀವಿ. ಗೈಸ್, 10 ರೂಪಾಯಿಗೆ ಅರ್ಧ ಕೆಜಿ ತಗೊಂಡ್ತಾ ಇದ್ದೀವಿ. ಇವಾಗ 50 ರುಪೀಸಲ್ಲೇ ಎಲ್ಲ ಕವರ್ ಮಾಡಬೇಕು. ಸೊ ನಮ್ಮದು ಬಜೆಟ್ ಇರೋದು 100 ರುಪೀಸಲ್ಲೇ ಎಲ್ಲ ಕವರ್ ಮಾಡಬೇಕು ಅಂತ. ಸೊ ನೋಡೋಣ. ಮತ್ತೆ ಪುದೀನ ತಗೋಬೇಕು. ಸೊ 50 ರುಪೀಸಲ್ಲಿ ಕವರ್ ಆಗುತ್ತೆ ನೋಡಿ. ಕೊಡಿ ಆದಷ್ಟು ಕಮ್ಮಿ. ಫ್ರೀ ಕೊಡಿ, ಬರುತ್ತೆ. ಕೊಡಲ್ವಾ? ನೀವು ಕೊಡ್ತೀರಾ? 5 ರೂಪಾಯಿಗೆ 5 ರೂಪಾಯಿ ಸ್ವಲ್ಪ. ಇವಾಗ 10 ರೂಪಾಯಿ ಸ್ವಲ್ಪ ಕೊಟ್ಟರೆ ಆಯ್ತಲ್ಲ. 10 ರೂಪಾಯಿ ಅದು 10 ರೂಪಾಯಿ ಬೇಡ ನಮಗೆ. ಆದಷ್ಟು ಕಮ್ಮಿ ರೇಟಿಗೆ ಪರ್ಚೇಸ್ ಮಾಡಬೇಕು. ಅದಕ್ಕೆ ಹಾಂ, ಫ್ರೀ ಕೊಟ್ಟರು ಪರವಾಗಿಲ್ಲ. ವಿನ್ ಆಗ್ಬೇಕು. ಅದಕ್ಕೆ ಇಷ್ಟನಾ? 5 ರೂಪಾಯಿ ಮತ್ತೆ ಕವರ್ ಹಾಕಿ ಕೊಡಾಗಿತ್ತು. ಡಿಸ್ಕೌಂಟ್ 2 ರೂಪಾಯಿ ಡಿಸ್ಕೌಂಟ್ ನಿಮಗೆ. ಗೈಸ್, ಯಾರಾದ್ರೂ ಸಂತೆ ಮಾರ್ಕೆಟ್ ಬಂದ್ರೆ ಇವ್ರ ಅಂಗಡಿಗೆ ಬನ್ನಿ. ಪ್ರಮೋಷನ್ ಕೂಡ ಮಾಡಿದ್ವಿ ಫ್ರೀ ಆಗಿ. ಇನ್ಸ್ಟಾಗ್ರಾಮ್ ಐಡಿ ಹೇಳಿ. 5 ರೂಪಾಯಿ ಚೇಂಜ್ ಇಲ್ಲ. ಕೊಡಿ ಬೇಗ. ಇವ್ರ ಮನಸ್ಸು ಭಾಳ ದೊಡ್ಡದೈತಿ. 5 ರೂಪಾಯಿ ಕೊಟ್ಟಾರ. ಅದು ಕಟ್ ಮಾಡಿ. ಶೇರ್ ಕರೋ, ಫಾಲೋ ಕರೋ. ನಮ್ಮ ಹತ್ರನೇ ಇಲ್ಲೇ ಬಂದ್ಬಿಟ್ಟಿದ್ದಾರೆ. ನೀವು ಬೇರೆ ಮಸಾಲೆ ತಗೊಳಕ್ ಹೋಗಿ
ಗೈಸ್ 20 ಅಂದರು, ಲಾಸ್ಟ್ 10 ರೂಪಾಯಿ ಕೇಳಿದೆ, ಕೊಟ್ಟಿಲ್ಲ. ಸೊ 15 ರೂಪಾಯಿ ಕೊಟ್ಟಿದ್ದೀನಿ. ಬನ್ನಿ ಎಷ್ಟು ತಗೊಂಡ್ರಿ? ಗೈಸ್ ಜಾಸ್ತಿ ಕಮ್ಮಿ ಬೆಲೆ ಕೇಳಿದೆ, ಮತ್ತು ಮುಖಕ್ಕೆ ಹೋಗಿದ್ದಾರಂತ ಭಯ ಆಗ್ಬಿಡುತ್ತೆ. ಅದಕ್ಕೆ ಆದಷ್ಟು ತೊಗೊಂಡಿದ್ದೀವಿ ಕಮ್ಮಿ ರೇಟಲ್ಲಿ. ಮತ್ತು ಇನ್ನು 500 ರೂಪಾಯಿ ಚಾಲೆಂಜ್. ಆ್ಯಕ್ಚುಲಿ 500 ರೂಪಾಯಲ್ಲಿ ಎಲ್ಲ ತೊಗೋಬೇಕು. ಚಿಕನ್, ರೈಸ್, ಆಯಿಲ್, ಕರ್ಡು ಇನ್ನೂ ಬಾಕಿ ಇದೆ. ಸೊ ಆದಷ್ಟು ತೊಗೊಂಡಿದ್ದೀವಿ. ಬನ್ನಿ. ಅವ್ರು ನೋಡಿ ಗೈಸ್, ಅಲ್ಲಿ ಎಲ್ಲಿ ನೋಡಿ ಇನ್ನೇನೋ ಪ್ಲಾನ್ ಮಾಡ್ತಾ ಇದ್ದಾರೆ ಗೈಸ್. ಒಂದು 10 ರೂಪಾಯಿ ಕೊಟ್ಟು ನಮಗೆ ಮತ್ತೆ ಬೇರೆ ತಗೊಳ್ಬೇಕಲ್ಲ. ಅವಾಗಲೇ ಮಡಿಕೆ ಪರ್ಚೇಸ್ ಮಾಡಿ ಪೇ ಮಾಡಿ ಇಟ್ಟೋಗಿದ್ವಿ ಅಂದ್ರೆ ಅದನ್ನ ತೊಗೊಂಡು ತಿರ್ಗೋಕ್ಕಾಗಲ್ಲ. ಸೊ ಇವಾಗ ತೊಗೊಂಡು ಹೋಗೋಣ. ಎಷ್ಟು ನಮ್ಮ ಹತ್ರ ಇವಾಗ 425 ರುಪೀಸ್ ಇದೆ. ಸೊ ಇನ್ನೂ ನಮ್ಮ ಹತ್ರ ಬಜೆಟ್ ತುಂಬ ಇದೆ. ಹೋಗೋಣ ಬನ್ನಿ. ತುಂಬ ರಶ್ ಇದ್ದಾರೆ. ನಾನು ಕಡಿಮೆ ಮಾಡ್ಕೊಡ್ಬೇಕು. ನಾವೊಂದು ವಿಡಿಯೋ ಮಾಡ್ತಿದ್ದೋಣ ಬಜೆಟ್ ವಿಡಿಯೋ. ಅದಕ್ಕೆ ಇಷ್ಟು ಒಳಗಡೆ ಮಾಡಬೇಕು. ಒಬ್ರು ಕಾಂಪಿಟೇಟರ್ ಅಲ್ಲಿ ಹೋಗಿದ್ರು. ಅದಕ್ಕೆ ನಮ್ಗೆ ಸ್ವಲ್ಪ ಒಂದು ಬಿರಿಯಾನಿ ಮಾಡಲಿಕ್ಕೆ ಏನು ಬೇಕೋ ಅದೆಲ್ಲ ತಗೊಬಂದ್ರಾ. ಸ್ವಲ್ಪ ಪೌಡರ್ ಮತ್ತು ಚಿಕನ್ ಕಡಿಮೆ ಮಾಡ್ಸೋಕ್ಕಾಗಿಲ್ಲ ಗೈಸ್ ನಮಗೆ. ಸೊ ಹಾಗಾಗಿ ಎಷ್ಟಿದೆ ಅಷ್ಟೇ ಕೊಟ್ಟು 230 ರುಪೀಸ್ ಆಯಿತು. 1.5 kg ಚಿಕನ್ನು ಅಲ್ಲ 1.5 kg ಕೋಳಿ. ಬಟ್ ಸಿಕ್ಕಿದೆ ಎಷ್ಟೊಂದು ನೋಡಲಿಲ್ಲ. ಬಟ್ ಇವಾಗ ಹೋಗೋಣ ಬನ್ನಿ ಬೇಗ. ಒಂದು ತುಪ್ಪದ ಪ್ಯಾಕೆಟ್, ಆಮೇಲೆ ಒಂದು ಬಿರಿಯಾನಿ ಮಸಾಲ ಇತ್ತು ಅದೊಂದು, ಒಂದು ಚಿಕನ್ ಮಸಾಲ, ಒಂದು ಚಿಕನ್ ಮಸಾಲ, ಒಂದು ಬಿರಿಯಾನಿ ಮಸಾಲ, ಹಾಂ, ಕಡೆಗೆ ಮೊಸರು ಸಣ್ಣದು. ಹಾಂ. ಈಗ ನಮಗೆ ಅದೆಲ್ಲ ಒಂದು ರೇಟ್ ಕಮ್ಮಿ ಮಾಡಿ ಒಂದು ಕೊಡ್ತೀವಿ. ವಿಡಿಯೋ ಮಾಡ್ತಿದ್ದೆ ಗೈಸ್. ಇವ್ರು ನಮಗೆ ಕಮ್ಮಿ ಬೆಲೆಯಲ್ಲಿ ಕೊಡ್ತಾರೆ ಅಂತ ಹೇಳಿದ್ದಾರೆ. ಅಷ್ಟೇನಾ? ನಾಟಕ ಮಾಡ್ತಾ ಎಲ್ಲರೂ ಕಮ್ಮಿ ತಗೊಂಡ್ಬಂದಾರಲ್ಲಿ. Very interesting, but I don't care. 50, 60, 70, 80. ಚೀಪಣ್ಣಲ್ಲ ಕಡಿಮೆ ಮಾಡ್ಕೊಡೋಣ ಪಾಪ. ಫ್ರೀ ಕೊಟ್ಟ ನಾನು ಹೇಳು. ಇದಕ್ಕೆ ಮೋಸ ಆಯ್ತು. ಇದರಲ್ಲಿ ಎಷ್ಟು ಡಿಸ್ಕೌಂಟ್ ಮಾಡ? ಅದ್ರಲ್ಲಿ 80 ಕೊಡು, ಇದ್ರಲ್ಲಿ ಬಿಟ್ಟು ಪ್ಲೀಸ್ ಹಂಗೆ ಮಾಡಬೇಡ. ನಾನು ವಿನ್ ಆಗ್ತೆ ಮಾಡೋದು 50 ರೂಪಾಯಿ ತಗೊಳ್ಳ. ಈಗ 95 ಆಗ್ತದೆ. ಅದೆಲ್ಲ ಲೆಕ್ಕ ಮಾಡಿ. 80 ರೂಪಾಯಿ. ನಿನ್ನ ಲೆಕ್ಕದ ನೀನು ದಾನ ಮಾಡ್ಬೇಕು. ಆ್ಯಕ್ಚುಲಿ 15 ರೂಪಾಯಿ ಅಂಗಡಿ ಇನ್ನ ದೊಡ್ಡ ಮಟ್ಟಕ್ಕೆ ಬೆಳೀತದೆ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಹೇಳ ಕೊಡ. ಎಷ್ಟು ಇದೊಂದು 50 ತಗೊಳ. ಹಾಂ 95 ಆಯ್ತು. ಹಂಗೆ ಮಾಡಬೇಡ, ಡಿಸ್ಕೌಂಟ್ ಮಾಡಿ. ಡಿಸ್ಕೌಂಟ್ ಮಾಡಿ. ಗೈಸ್ ನಾವು ಚಿಕ್ಕ ವಯಸ್ಸಿಂದ ಇದೇ ಶಾಪಿಗೆ ಬರ್ತಾ ಇರೋದು. ತುಂಬ ಡಿಸ್ಕೌಂಟ್ ಮಾಡ್ತಾರೆ. ಯಾರಾದರೂ ಬಂದರಲ್ಲಿ ಬಂದರೆ ಇದೇ ಶಾಪಿಗೆ ಪರ್ಚೇಸ್ ಮಾಡಿ. ಪ್ರೊವಿಷನ್ಸ್ ಆಯಿತಾ? ಹಾಂ ಪ್ಲೀಸ್ ಥ್ಯಾಂಕ್ ಯು. ಗೈಸ್ ಇದು ಟೋಟಲ್ 95 ರೂಪಾಯಿ ಆಗಿತ್ತು. ರೈಸ್ ಫ್ರೀಯಾಗಿ ಕೊಟ್ಟಿದ್ದಾರೆ. ಎಕ್ಸೆಪ್ಟ್ ರೈಸ್ 85 ಇತ್ತು. 50 ರೂಪಾಯಿ ಕೊಟ್ಟು ಬಂತು. ಮುಖ ನೋಡಿ 50. ನಮ್ಮ ಹತ್ರ 350 ರೂಪಾಯಿ ಉಳಿದಿದೆ. ಇವಾಗ ಚಿಕನ್ ಅಮೌಂಟ್ ಇವ್ರಿಗೆ ಕೊಡಬೇಕು. 15 ರೂಪಾಯಿ ಉಳಿತು. ನಿಮ್ಮ ಹತ್ರ ಎಷ್ಟು ಉಳಿತು? 150, 60. ಇಲ್ಲ 100, 50, 70, 90, 200. ಸೊ 215 ರೂಪಾಯಿ ಉಳಿದಿದೆ. ಅಂದರೆ 15 ರೂಪಾಯಿ ಜಾಸ್ತಿ ಇದೆ ನನ್ನ ಹತ್ರ. ಆ್ಯಕ್ಚುಲಿ ಕೆಲವೊಂದು ಕಡೆ ಬಾರ್ಗೇನಿಂಗ್ ಮಾಡ್ಬೋದಿತ್ತು. ಆದರೆ ಫಸ್ಟ್ ಟೈಮ್ ಅಲ್ವಾ, ಮುಖಕ್ಕೆ ಹೋಗಿದ್ದಾರೆ ಅಂತ ಬೇಜಾರಾಗುತ್ತೆ. ಆದರೂ ಕಮ್ಮಿ ಮಾಡಿ ತಗೊಂಡು ಬಂದಿದ್ದೀವಿ. ಬಟ್ ಮಸಾಲೆ ಐಟಮ್ಸ್ಗೆಲ್ಲ 40 ರೂಪೀಸ್ದು 30 ರೂಪೀಸ್ ಕೊಟ್ಟರು. ಆಮೇಲೆ ಇದು 20 ರೂಪೀಸ್ ತಗೊಂಡಿದ್ದೆ ಎಲ್ಲ ಮಸಾಲೆಸು. ಆಮೇಲೆ ಒಂದು ಕಡೆ ಪುದೀನ ಫ್ರೀ ಕೊಟ್ಟಿದ್ದು, ಒಂದು ಕಡೆ ಪುದೀನಾಗೆ 5 ರೂಪಾಯಿ ಕೊಟ್ಟಿದ್ದು. ಅದು ಎರಡೇ ತಗೊಂಡಿದ್ದು. ನನಗೆ ಅದು ಮತ್ತೆ ಬೇಕಿತ್ತು ಅದಕ್ಕೆ ತಗೊಂಡೆ. ಆಮೇಲೆ ಕೊತ್ತಂಬರಿ ಸೊಪ್ಪು ಫ್ರೀ ಕೊಟ್ಟಿದ್ದು. ಆಮೇಲೆ ನಾವು ಕೇಳ್ಬೋದಿತ್ತು ಆದರೆ ಆಮೇಲೆ ಇದಿಷ್ಟು ಎಷ್ಟು ಯಾವ್ದು ಗೊತ್ತಾ, ಸೌತೆಕಾಯಿ, ಟೊಮೆಟೊ, ಚಿಲ್ಲಿ, ಆನಿಯನ್, ಪೊಟ್ಯಾಟೊ ಇದೆಲ್ಲ, ಆಮೇಲೆ ಶುಂಠಿ ಅದೆಲ್ಲ ಸೇರಿಸಿ ನಮಗೆ 60 ರೂಪೀಸ್ ಕೊಟ್ಟು. 60 ರೂಪೀಸ್ ನಾವು ಈರುಳ್ಳಿ, ಆಮೇಲೆ ಇಲ್ಲಿ ನಾವು ಈರುಳ್ಳಿ 10 ರೂಪಾಯಿ ತಗೊಂಡಿದ್ದು, ಅರ್ಧ kg. ಟೊಮೆಟೊ 10 ರೂಪಾಯಿ. ಆಮೇಲೆ ಇದು ಸೌತೆಕಾಯಿ 20. ಅದು ಒಂದೇ ಶಾಪ ತಗೊಂಡಿದ್ದು 30. ಇದಾ ಇದಕ್ಕೆ 15 ರೂಪಾಯಿ. 20 ಅಂತ ಹೇಳಿದ್ರು. ಅದಕ್ಕೆ ಇದಂದ್ರೆ 10 ರೂಪಾಯಿ ಪ್ಯಾಕೆಟ್ ಸಿಕ್ಕಿಲ್ಲ ನಮಗೆ. ಹಾಗಾದ್ರೆ ಇದು ಮೋಸ ಆಯ್ತಲ್ಲ. 20 ರೂಪಾಯಿಗೆ ನಾವು 20 ರೂಪಾಯಿ ಕೊಡಿ ಅಂತ ಹೇಳಿದ್ರೆ ಅವರೆಲ್ಲ ಸೇರಿಸಿ ಕೊಡ್ತಾರೆ. ಇದರಲ್ಲಿ ಮಿಸ್ ಇದೆ ಎಲ್ಲ. ನಮ್ಗೆ ಇದು ಮೋಸ ಆಯ್ತು. ಇದು 15 ರೂಪಾಯಿ. 20 ಅಂತ ಹೇಳಿದ್ರೆ 15 ರೂಪಾಯಿ.
ಸಿಕ್ಕಿದೆಯಲ್ಲ ಕೇಳ್ಬೋದಿತ್ತು ಪುದೀನ ಬೇಡ ಇವ್ರು ಬೇರೆ ಇವ್ರು ಕಡಿಮೆ ಐಟಮ್ ನೀವು ಮತ್ತೆ ಕರ್ಡ್ ಎಲ್ಲ ತರಲಿಲ್ವಾ? ಕರ್ಡ್ ಎಲ್ಲ ಉಂಟಲ್ಲ, ಇದು 95 ರೂಪಾಯಿ ಆಗಿದೆ, 50 ರೂಪಾಯಿ ಕೊಟ್ಟು ತಗೊಂಡೆ. ನಾನು ಜಾಸ್ತಿ ಐಟಮ್ಸ್ ತಗೊಂಡಿದ್ದೀನಿ, ಅದಕ್ಕೆ ಐಟಮ್ಸ್ ಇದೆ ನೋಡಿ, ಚಿಕನ್ ಮಸಾಲ, ಆಮೇಲೆ ಬಿರಿಯಾನಿ ಮಸಾಲ, ಅದು ಆಯಿಲ್ ನೋಡಿ ಇದೆಲ್ಲ. ಸೊ ಇದರಲ್ಲಿ ಇವರು ವಿನ್ ಆಗಿದ್ದಾರೆ, ಬಜೆಟ್ ಫ್ರೆಂಡ್ಲಿ ಇದರಲ್ಲಿ ಕಡಿಮೆ ಇದೆ. ಸೊ ಕಂಗ್ರಾಚುಲೇಷನ್ಸ್. ಥ್ಯಾಂಕ್ ಯು. ಓಕೆ, ದ ನೆಕ್ಸ್ಟ್ ಪಾರ್ಟ್ ಇಸ್ ಕುಕಿಂಗ್ ಗೈಸ್. ಇದು ಹೊಸ ಮಡಿಕೆ ಅಲ್ಲ, ಒಳಗೆ ತಗೊಂಡು ಬರಬಾರ್ದು, ಅಕ್ಕಿಯಾಗಿ ಕಪ್ಪು ಚುಕ್ಕೆ ಹಾಕ್ತಾರೆ, ಗೊತ್ತಾಯ್ತಾ? ನಾನು ಇವಾಗ ಮೊದಲು ಗರಂ ಮಸಾಲ ಹಾಕ್ತಾ ಇದ್ದೀನಿ ಮ್ಯಾರಿನೇಟ್ ಮಾಡೋಕ್ಕೆ. ಚಿಲ್ಲಿ ಪೌಡರ್ ಸ್ವಲ್ಪ ಇರೋದ್ರಿಂದ ನಾನು ಜಾಸ್ತಿ ಖಾರ ಹಾಕಕ್ಕೆ ಹೋಗಲ್ಲ, ಬಿಕಾಸ್ ಅಲ್ಲಿ ಮೆಣಸಿನ್ಕಾಯಿ ತೊಗೊತಾ ಇದ್ದೀನಲ್ಲ. ಕೊರಿಯಂಡರ್, ಸ್ವಲ್ಪ ಹಳದಿ ಪೌಡರ್ ಹಾಕ್ತಾ ಇದ್ದೀನಿ, 2 ಚಿಲ್ಲಿ ಹಾಕ್ತಾ ಇದ್ದೀನಿ. ದೋಸೆ ನನಗೆ ಅವಾಗ ಇವ್ರು ಕಡಿಮೆ ಬಜೆಟ್ ಅಲ್ಲಿ ಯಾಕೆ ಬಂದ್ರು ಅಂತ ಅಂದ್ರೆ ಇವ್ರು ಸ್ವಲ್ಪ ತಂದಿದ್ದಾರೆ ಗೈಸ್, ಏನು ತಂದಿಲ್ಲ. ಪುದೀನ ಸೊಪ್ಪು ತಂದಿಲ್ಲ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲಿದೆ ತಗೊಂಡಿದ್ದಾರೆ. ಅದಾದ್ಮೇಲೆ ಬೇರೆ ಒಳ್ಳೆ ಬರೀ ಒಳ್ಳೆ ಸುಮ್ಮನೆ ಅದಕ್ಕೆ ಸುಮ್ಮನೆ ಡೌ ಮಾಡ್ತಾರೆ. ನಮ್ದ್ರಲ್ಲಿ ತಗೊಂಡ್ರು ಪುದೀನ, ಅದಕ್ಕೆ ಪುದೀನ ನಮ್ಮದ್ರಲ್ಲಿ ತಗೊಂಡಿದ್ದಾರೆ, ಗೊತ್ತಾಯ್ತಾ? ಇದಿಷ್ಟು ಪೇಸ್ಟ್ ಮಾಡ್ಕೊಂಡ್ ಬರ್ತೀನಿ. ಸೊ ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀನಿ. ಇವಾಗ ಮ್ಯಾರಿನೇಟ್ ಮಾಡಿಟ್ಟಿದ್ದೀನಿ, ಇದನ್ನು ಸ್ವಲ್ಪ ಇಡೋಣ, ಅಲ್ಲಿ ತನಕ ನಾವು ಬೇರೆ ಕೆಲಸನ ಮಾಡ್ಕೊಳ್ಳೋಣ. ಓಕೆ, ಈಗ ಇಬ್ಬರು ಡಿಫ್ರೆಂಟಾಗಿ ಮಾಡ್ತಾ ಇದ್ದೀವಿ, ಟೇಸ್ಟ್ ಯಾವುದು ಚೆನ್ನಾಗಿ ಬರುತ್ತೆ ಅಂತ ನೋಡಿ. ಓಕೆ ಓಕೆ, ನಮ್ದು ಇವಾಗ ಅಡುಗೆ ಮನೆ ಹತ್ರ ರೆಡಿ ಹೋಗೋಣ. ಜಾಸ್ತಿ ಆಗುತ್ತೆ, ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ. ಇದನ್ನ ತಗೊಂಡು ಸೊ ಮೊಸರು ಎಷ್ಟು ತಗೊಂಡೋಗ ಅಲ್ಲಿಗೆ. ಸೊ ಮಿಕ್ಸ್ ಮಾಡೋಣ, ಅಲ್ಲಿಗೆ ಹೋಗು. ಇದು ಕ್ವಾಂಟಿಟಿ ಕಮ್ಮಿ ಇರೋದ್ರಿಂದ ಸ್ವಲ್ಪನೇ ಹಾಕ್ತಾ ಇದ್ದೀನಿ, ಚೆನ್ನಾಗಿ ಮ್ಯಾರಿನೇಟ್ ಆಗಬೇಕು. ಸೊ ಇದನ್ನು ಮುಚ್ಚಿಡೋಣ ಸ್ವಲ್ಪ ಹೊತ್ತು. ಗರಂ ಮಸಾಲ ಅಲ್ಲ, ಆಲ್ರೆಡಿ ಹುಡುಗಿ ಬಂದಿರೋದಕ್ಕೆ ಸ್ವಲ್ಪ ಹಾಕ್ತೀನಿ ಮೊಸರು. ಇವಾಗ ಮ್ಯಾರಿನೇಟ್ ಮಾಡಿಟ್ಟಿದ್ದೀನಿ, ಇದನ್ನ ಸ್ವಲ್ಪ ಇಡೋಣ, ಅಲ್ಲಿ ತನಕ ನಾವು ಬೇರೆ ಕೆಲಸನ ಮಾಡ್ಕೊಳ್ಳೋಣ. ಓಕೆ, ಯಾಕೆ ಮೊಸರು ಕುಡಿಬೇಕು ಅನಿಸ್ತೈತೆ. ಮ್ಯಾರಿನೇಟ್ ಮಾಡಿದ್ದು ಓಕೆ, ಬಟ್ ನಮ್ಗೆ ಇದು ಬೇಕಿತ್ತಲ್ಲ ಈಗ. ಆಮೇಲೆ ಕೋಸಂಬರಿ ಮಾಡೋಕ್ಕೆ ಸ್ವಲ್ಪ. ಸೊ ಲೆಟ್ಸ್ ಗೋ. ನಮಗೆ ಪಾತ್ರೆ ಶಾರ್ಟೇಜ್ ಇದೆ. ಬೆಂಕಿ ಮಾಡೋಣ ಗೈಸ್, ಬೆಂಕಿ. ಟೆಕ್ನಾಲಜಿಯಾ ಬಗ್ ಸುಮ್ಮನೆ ವೇಸ್ಟ್ ಆಗತ್ತೆ ಬಿಡಿ. ಹೌದ್ರಲ್ಲಿ ಅಡಿಗೆ ಮಾಡೋದು ಇಂಪಾರ್ಟೆಂಟ್ ಅಲ್ಲ ಗೈಸ್, ಇಲ್ಲಿ ಒಲೆ ಬೆಂಕಿ ಮಾಡೋದು ಇಂಪಾರ್ಟೆಂಟ್ ಕುಡಿಯೋದೇ ನನ್ನ ವೀಕ್ನೆಸ್. ಇಷ್ಟಪಟ್ಟು ಫುಲ್ಲು ಬಿಸಿಯಾಗಿ ಬಿರಿಯಾನಿನ ಮಾಡ್ತಾ ಇದ್ದೀವಿ ಗಾಯ್ಸ್. ಏನಾದ್ರೂ ಆರ್ಡರ್ ಏನಾದ್ರೂ ಇದ್ರೆ ಕೊಡಿ. ಹಾಯ್ ಮಾಡಿ. ಸಾಕು ಇದು. ಸೊ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ ಗೈಸ್. ನೋಡಿ ಎಷ್ಟು ಬೆವರು ಸುರಿಸ್ತಾ ಇದ್ದೀವಿ. ನಮ್ಗೆ ಉಜ್ಜ ಬರುತ್ತೆ.
ಘಮ ಘಮ ಅಂತ ವಾಸನೆ ಹೊಡಿತೈತೆ. ಗಮ ಗಮ ಅಂತ ವಾಸನೆ ಹೊಡಿತೈತೆ. ಇವಾಗ ಮ್ಯಾರಿನೇಟ್ ಮಾಡಿದಂಥ ಚಿಕನ್ ಹಾಕೊಂಡು ಇದ್ದೀವಿ. ಮತ್ತೆ ಅಲ್ಲಿ ಸೈಡ್ಗಲ್ಲಿ ಬಂದಿದ್ವಿ. ಅದರ ಲಾಗ್ಲ ಈಗ ಸ್ವಲ್ಪ ಚಿಕನ್ ಬೇಯಲಿ. ಜಿಗಿ ಜಿಗಿ ಜಿ ಕರ್ಲ ಮಸಾಲೆ ಹಾಕೋಣ. ಚಿಕನ್ ಮಸಾಲ ಪೌಡರ್, ಪಲಾವ್ ಬಿರಿಯಾನಿ ಮಸಾಲ. ವಾಪಸ್ ಗ್ಯಾಸ್ कर ಗೈಸ್ ನಮಗೆ ಬೆಂಕಿದೆ ಕಷ್ಟ ಆಗ್ತಾ ಇರೋದು. ಏನ್ ಮಾಡೋದು, ಆದ್ರೂ ಗಾಳಿ- ಪ್ರಯತ್ನ ಪಟ್ಟು ಮಾಡ್ತಾ ಇದ್ದೀವಿ. ಗಾಳಿ ಬೇರೆ ಜಾಸ್ತಿ ಇದೆ ಇವತ್ತು. ಒಳ್ಳೆ ಪೌತೆ ಸೆಟ್ ನಿಮ್ದು ಬರೇ ಕಾಣಿಸ್ತಾ ಉಂಟು. ಸ್ವಲ್ಪ ನೆನೆಸಿಟ್ಟಿದ್ವಿ. ನೀರು 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 ತೊಳೆದಿಟ್ಟಿದ್ದೆ, ಇನ್ನೊಂದು ಸಲ ತೊಳೆಯೋಣ ಅಂತ ಲೈಟಾಗಿ ನೀರು ಹಾಕಿ. ಸೊ ಇದು ನಾನು 1.5 ಕಪ್ ತೊಗೊಂಡಿದ್ದೀನಿ ರೈಸ್. तली कनोट्टू पाडकन गेल मैं उज्जला जोड़ा तली पाटला नोडला मल्ली అనేది చెప్పు. कोका-कोला ते ಕೊಂದಾಳಿದಿ ದೀಗ ಯಾಕೆ ನಾನು ಸ್ವಲ್ಪ ಚಿಕನ್ ಹಾಕಿದ್ದೀನಲ್ವಾ, ಎಲ್ಲ ಹಾಕಲಿಲ್ಲ ನಾನು. ಅದಕ್ಕೆ ಟಾರ್ಲಿ ಆಗಬೇಕು. ಎಲ್ಲವೂ ಚೆನ್ನಾಗೇ ಇತ್ತು. ಈ ಗ್ಯಾಸ್ ಪ್ರಾಬ್ಲಮ್ ಇಂದ ನಾವು ಇವತ್ತು ಈ ತರ ಒಂದು ಪರಿಸ್ಥಿತಿಗೆ ಬಂದು ನಿಂತಿದ್ದೇವೆ. ಮೋದಿಜಿ ಬೇಗ ನಮ್ಗೆ ಗ್ಯಾಸ್ ಅನ್ನು ಪ್ರೊವೈಡ್ ಮಾಡಿ. ಅಕ್ಕ ತಂಗಿಯರ ಈ ಬಂದ ಜನ್ಮ ಜನ್ಮಗಳ ಬಂದ. ಸೊ ಗೈಸ್ ಫೈನಲಿ ನಮ್ಮ ಪಾಟ್ ಬಿರಿಯಾನಿ, ಸೌದೆ ಒಲೆಯಲ್ಲಿ ಪಾಟ್ ಬಿರಿಯಾನಿ ರೆಡಿಯಾಗಿದೆ. ಓಕೆ, ತುಪ್ಪನ ಹಾಕ್ತಾ ಇದ್ದೀನಿ ಮೇಲ್ಗಡೆ ಸ್ವಲ್ಪ. ನಮ್ದು ನೋಡ್ತೀರಾ? ಹಂಗ ದೊಳೆ ಅನ್ಬಿಡತ್ರ ಐತಲ್ಲ ಇದಾಕ ನೀ ವಿಡಿಯೋ ಸಾನಿಕ್ mir सांगा सांग रेडी आइट नमस्ते
ಅಜ್ಜಲ್ಗ उलटा तिंका ये असा कोसंबरी नाही तशी का स्पून आण का ते जोटा त्याला म्हणून कष्ट करून ಬೆವರು ಸುರಿಸಿ ಮಾಡಿದ್ದಾರೆ. ಬೆಂದಿದ್ಯಾ ಮಸಾಲ ಅದೆಲ್ಲ ಹೇಗಿದೆ ಎಕ್ಸ್ಪ್ಲೇನ್ ಮಾಡ್ಬೇಕು. ರೈಸ್ ಕನ್ನಡನ ಸಾಂಗ್ ಸಪ್ಪೆ ಓಕೆ ಸ್ವಲ್ಪ ಸಪ್ಪೆ ಅಂತೆ ಚಿಕನ್ಗೆ ಅಂತಿದ್ದೆ ನಾವು 2-3 ಸಲ ಹಾಕಿದ್ದಲ್ಲ ಅದಕ್ಕೆ ಸರಿ ಜಲ ಪ್ರಿಯಾಂಕಾ ಕಾರ್ಮಿಗೆ ಒಂದು ಪಾಯಿಂಟ್ ಓಕೆ ನೀವು ತಿನ್ನಿ ಅಕ್ಕ ತೂ ಕಾಗ ಆಲ್ರೆಡಿ ಒಟ್ಲಾಗ ನೀವು ಟೇಸ್ಟ್ ಮಾಡಿ ಸರಿ ಭಗವಂತ ते कोसंबरी का ना फस्ट जनಕ ತಿನ್ನಿ ನೋಡಿ बट टेस्ट लाइक ये मासंत काय नाव ताना काय ಟೇಸ್ಟ್ ಯಾವ ಚೆನ್ನಾಗಿದೆ ಇದು ಚೆನ್ನಾಗಿದೆ ಸ್ವಲ್ಪ ಸಪ್ಪೆ ಆಗಿದೆ ಇದು ಮಾತ್ರ ಸ್ವಲ್ಪ ಕಹಿ ಆಗಿದೆ ಕಹಿ ಆಗಿದೆ ಕಹಿ ಹೌದಾ ಒಂದು ಅಲಗ್ लांबते ponda लागला जेन कही कसा जला सांगले ते ponda लागला म्हणून सांगा कोसंबरी ಜೊತೆ ಅವ್ರಿಗೆ ಪಿಂಕಿ ಚೆನ್ನಾಗಿದೆ ಕಾಕಾ ಜಡ್ಜ್ಮೆಂಟ್ 2 ಪಿಂಕಿ ಪಾಯಿಂಟ್ ಆಯ್ತು ಉದ್ದಿ ಕಮ್ಮಿ ಜಲ್ತೆ ಅಂಬಿಲ್ಲ ಒಂದು ಬಂದಿಲ್ಲ ಬಿಟ್ಕೊಡಕ್ಕಾಗಲ್ಲ ಅಲ್ವಾ ಒಂದು ಐಸ್ ಕ್ರೀಮ್ ಪಾರ್ಸಲ್ ಅಮ್ಮ ಹೇಳಿದಾಗ 2 ಕಣ್ಣು ಬೇಕಲ್ಲ ನನ್ನ ಕ್ವಾಲಿಟಿ ಅಲ್ವಾ ಅದಕ್ಕೆ ಅವಳು ಬಿಟ್ಕೊಡಕ್ಕಾಗಲ್ಲ ಅಂದ್ರೆ ನಾನು ಹೇಗಾಗಿದೆ ಟೇಸ್ಟ್ ಏನ್ ಮಾತಾಡ್ತಾ ಯಾವ್ದು ಚೆನ್ನಾಗಿದೆ ಅವಳು ಚೆನ್ನಾಗಿದೆ ಉಜ್ಜು ಕರೆಕ್ಟ್ ಜೋಳ ನಮ್ದು ಚೆನ್ನಾಗಿದೆ ಮಸಾಲೆ ಆದ್ರೆ ಅದು ಸ್ವಲ್ಪ ಸ್ಮೆಲ್ ಬರ್ತಿರೋದಕ್ಕೆ ಸ್ವಲ್ಪ ಅದು ದುಕ್ಕೋಟ್ ಸ್ಮೆಲ್ ಹೊಗೆ ಸ್ಮೆಲ್ ಹೊಗೆ ಸ್ಮೆಲ್ ಮಗಲ್ ಪೋಳೋ ಕ್ಲಾಜಲ್ ಅದೊಂದೇ ಬಿರಿಯಾನಿ ए जोट कान पड़ ये कौन आई है मडके स्मेल आवाज जांदा ಒಂದ लागले तितलं ಸೊ ಗೈಸ್ ಇವತ್ತು ನಾವು ಬಿರಿಯಾನಿ ಮಾಡಿದ್ವಿ ಸೊ ಹೋಟೆಲ್ ಇದರಲ್ಲಿ ಯಾವುದು ಮಣ್ಣಿನ ಮಡಿಕೆಯಲ್ಲಿ ಬಿರಿಯಾನಿ ಮಾಡಿದ್ವಿ ಸೊ ಅದು ಯಾವ ಥರ ಆಗಿದೆ ಅಂತೇಳಿ ಜಡ್ಜ್ಮೆಂಟ್ ಬಂದಿದೆ ನಮ್ಮ ಪಿಂಕಿದು ಚೆನ್ನಾಗಾಗಿದೆ ಅಂತೇಳಿ ಎಲ್ಲರೂ ಹೇಳಿದ್ದಾರೆ ನಂದು ಚೆನ್ನಾಗಾಗಿದೆ ಆದರೆ ಸ್ವಲ್ಪ ಅದು ಹೊಗೆ ಸ್ಮೆಲ್ ಬರುತ್ತಲ್ವ ನಾವು ಇದರಲ್ಲಿ ಮಾಡಿದ್ರಲ್ಲಿ ಕಟ್ಟಿಗೆಯಲ್ಲಿ ಮಾಡಿರೋದ್ರಿಂದ ಸ್ವಲ್ಪ ಹೊಗೆ ಸ್ಮೆಲ್ ಬಂದಿದೆ ಹಾಗಾಗಿ ವಿನ್ನರ್ ಪ್ರಿಯಾಂಕಾ ಕಾರ್ವಿ ಕಂಗ್ರ್ಯಾಚುಲೇಷನ್ಸ್ ಥ್ಯಾಂಕ್ ಯು ಸೊ ಓಕೆ ಆವಾಗಲೂ ಕೂಡ ಅವರು ಬಜೆಟಲ್ಲಿ ಸ್ವಲ್ಪ ಅಂದರೆ ಕಡಿಮೆ ಯಾರೋ ಬಜೆಟ್ನ ತೊಗೊಂಡು ಬಂದು ಪರ್ಚೇಸ್ ಮಾಡಿ ತೊಗೊಂಡು ಬರ್ತಾರೋ ಅವ್ರು ವಿನ್ನರ್ ಅಂತ ಹೇಳಿದರು ಅದರಲ್ಲೂ ಅವ್ರು 15 ರೂಪೀಸ್ ಜಾಸ್ತಿ ತೊಗೊಂಡು ಬಂದಿದ್ರು ಸೊ ಹಾಗಾಗಿ ಅವರೇ ವಿನ್ನರ್ ಆಗಿದ್ರು ಸೊ ಈಗ ಈ ಒಂದು ಟಾಸ್ಕನ್ನು ಅಥವಾ ಈ ಒಂದು ಚಾಲೆಂಜ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀವಿ ಈ ಒಂದು ಟಾಸ್ಕ್ ನಿಮಗೆ ಈ ಒಂದು ಚಾಲೆಂಜ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಇದೇ ರೀತಿ ಚಾಲೆಂಜ್ ವಿಡಿಯೋಸ್ಗಳು ಮುಂದೆ ಬರ್ತಾ ಇರುತ್ತೆ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಯಾವುದಾದ್ರೂ ರೀತಿ ಚಾಲೆಂಜಸ್ ವಿಡಿಯೋಸ್ಗಳು ಬೇಕು ಅಂದರೆ
ಕಮೆಂಟ್ ಮಾಡಿ ತಿಳಿಸಿ ಗೈಸ್, ನಾವು ಮಾಡ್ತೇವೆ. ಓಕೆ, ಇವಾಗ ನಾವು ಮಾಡಿರೋದನ್ನ ತಿಂದು ಮುಗಿಸ್ತೀವಿ. ಓಕೆ. ಸೊ ಇವಾಗ ಎಲ್ಲ ರೆಡಿ ಮಾಡಿದ್ದಾರೆ, ಸೊ ತಿನ್ನಬೇಕು ಇವಾಗ. ಸೊ ಎಲ್ಲರೂ ನೋಡಿ ಜಡ್ಜ್ಮೆಂಟ್ಗಳೆಲ್ಲ ಕೊಟ್ಟು ಸುಸ್ತಾಗಿ ಇವಾಗ ತಿನ್ಲಿಕ್ಕೆ ಕೂತಿದ್ದಾರೆ. ಸೊ ಓಕೆ ಗೈಸ್, ಬಾಯ್, ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.